ಹಾಯ್ ಎಲ್ಲರಿಗೂ ನಮಸ್ತೆ. ಚೈನಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಅಯೋಧ್ಯೆ ಶ್ರೀರಾಮನ ದರ್ಶನನ ಮಾಡಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಇದು ಅಯೋಧ್ಯೆಗೆ ನಾವು ಹೋಗಿದ್ವಲ್ಲ ಅದರದ್ದು ಫುಲ್ ಬ್ಲಾಗ್ ಆಗಿರುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಎಲ್ಲ ನೀವು ಫಸ್ಟ್ ಲಿಂಕ್ ಬಂದ ತಕ್ಷಣ ಫಸ್ಟ್ ಕೂಡ ನೀವು ನೋಟಿಫಿಕೇಷನ್ ಬರುತ್ತೆ ನಿಮಗೂ ಕೂಡ. ಸೊ ಇದು ಬಂದ್ಬಿಟ್ಟು ನಾವು ಸರಯೂ ನದಿಲಿ ಸ್ನಾನ ಮಾಡಿಬಿಟ್ಟು ನಾವು ರೆಡಿ ಆಗಿಬಿಟ್ಟು ಶ್ರೀರಾಮನ ದರ್ಶನಕ್ಕೆ ಹೊರಡ್ತೀವಿ. ನಿಮಗೆ ಸರಯೂ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಸ್ವಲ್ಪ ನೀರಿದೆ, ಬಟ್ ಇಲ್ಲಿ ಏನು ಪ್ಲಾನ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ಸರಯೂ ನದಿ ತುಂಬಿದಾಗ ಅಲ್ಲಿ ಸ್ನಾನ ಮಾಡೋದಕ್ಕಾಗಲ್ಲ, ಜನಕ್ಕೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದನ್ನು ಅಲ್ಲಿ ಸರಯೂ ನದಿಯಿಂದ ನೀರನ್ನೇ ಇಲ್ಲಿ ಹರಿಯೋ ಥರ ಮಾಡಿದ್ದಾರೆ. ಅಂದರೆ ಇಲ್ಲಿ ಜನಕ್ಕೆ ಸ್ನಾನ ಮಾಡೋದಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಅಲ್ಲಿ ತುಂಬ ಆಳ ಇಲ್ಲ, ಮಕ್ಕಳು ಕೂಡ ತುಂಬ ಹೊತ್ತು ನೀರಲ್ಲಿ ಆಟ ಆಡ್ಕೋಬೋದು ಬರ್ಬೋದು ಅಂತ ಹೇಳ್ಬಿಟ್ಟು ನದಿನಲ್ಲಿ ಆ ಥರ ಸ್ನಾನ ಮಾಡೋದಕ್ಕೆ ಈ ಥರ ತುಂಬ ವ್ಯವಸ್ಥೆನ ಚೆನ್ನಾಗಿ ಮಾಡಿದ್ದಾರೆ ಅಯೋಧ್ಯೆಯಲ್ಲಿ. ಮತ್ತು ನಾವಿಲ್ಲಿ 5 to 6 ಅವರ್ಸು ಅಂದರೆ ದರ್ಶನಕ್ಕಾಗುತ್ತೆ. 8 ಅವರ್ಸ್ ಆಗುತ್ತೆ. ಇಲ್ಲಿ ಒಂದಿನ ಬೇಕಾಯಿತು ನಮಗೆ ದರ್ಶನ ಮಾಡೋದಕ್ಕೆ. ಏಕೆಂದರೆ ನಾವಿಲ್ಲಿ ಏನು ಮಿಸ್ ಮಾಡ್ಕೊಂಡ್ವಿ ಅಂದರೆ ನಾವು ರೈಲ್ವೆ ಸ್ಟೇಷನ್ ದಾಟ್ಬಿಟ್ಟು ಮುಂದೆ ಸರಯೂ ನದಿಗೆ ಹೋಗ್ತೀವಿ. ಸರಯೂ ನದಿ ಹತ್ರ ಹೋದಾಗ ನಮಗಲ್ಲಿ ನೀರು ಸ್ವಲ್ಪ ಕಮ್ಮಿ ಇತ್ತು, ಅಲ್ಲಿ ಸ್ನಾನ ಮಾಡೋದಕ್ಕಾಗಲಿಲ್ಲ. ಅಲ್ಲೇ ಸ್ನಾನ ಮಾಡಿಕೊಂಡು ಅಲ್ಲಿಂದ ನಾವು ಉಲ್ಟಾ ಬರಬೇಕಿದ್ದನ್ನು ಸೀದಾ ಅಲ್ಲೇ ರೈಟಿಗೆ ತೊಗೋಬೇಕಾಗಿದ್ದನ್ನು ಮತ್ತೆ ನಾವು ಹಿಂದಕ್ಕೆ ಬಂದು ಮುಂದಕ್ಕೆ ಹೋಗಿ ನಾವು ಬಂದಿದ್ದಾಗೋಯ್ತು ದರ್ಶನಕ್ಕೆ. ಆದರೂ ಫೈನಲಿ ದರ್ಶನಕ್ಕೆ ಬಂದ್ವಿ. ಏನಂದರೆ ನೀವು ರೈಲ್ವೆ ಸ್ಟೇಷನ್ ದಾಟ್ಬಿಟ್ಟು ರೈಟಿಗೆ ಹೋದರೆ ನಿಮಗೆ ಶ್ರೀರಾಮನ ದರ್ಶನಕ್ಕೆ ಹೋಗೋದಕ್ಕೆ ತುಂಬ ಹತ್ತಿರ ಆಗುತ್ತೆ. ಬಟ್ ನಾವು ಸ್ಟ್ರೈಟ್ ಹೋಗ್ಬಿಟ್ಟು ಸರಾಯಿ ನದಿ ಹತ್ರ ಸರಾಯಿ ನದಿ ಎಲ್ಲ ನೋಡಿಕೊಂಡು ಮುಂದೆ ಬಂದಾಗ ನಮಗೆ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು, ಮಧ್ಯಾಹ್ನ ಆಗಿತ್ತು. ಆವಾಗ ನಮಗೆ ಇಲ್ಲಿ 6 ಜನನೂ ಮಿಸ್ ಆಗೋಗ್ಬಿಟ್ಟು ನಾವು 5 ಜನ ಒಂದು ಕಡೆ ಸೇರಿಕೊಂಡ್ವಿ. ಸೊ ಇವರು ಅಂದರೆ ಹಿಂದೆ ಮುಂದೆ ನಮ್ಮ ಮಧ್ಯ ಇವ್ರ ಮುಂದೆ ಅಂದರೆ ಇವ್ರ ಮುಂದೆ ನಾವು ಹಿಂದೆ ಆ ಥರ ಮಿಸ್ ಆಗೋಗ್ಬಿಟ್ಟು ನಾವು ಒಂದು 10 ಹೆಜ್ಜೆ ಮುಂದೆ ಇಟ್ಕೊಂಡು ನಮ್ಮ ಹಿಂದೆ ಇರೋರು ಬರ್ತಿದ್ದಾರೆ ನಮ್ಮ ಕಡೆಯವರು ಅಂತ ಹಿಂದೆ ತಿರುಗಿ ನೋಡೋ ಅಷ್ಟರಲ್ಲಿ ನಮ್ಮ ಹಿಂದೆ ಅವ್ರು ಇರ್ತಾನೆ ಇರಲಿಲ್ಲ. ಅಷ್ಟು ಜನ ಇತ್ತು ನಾವು ಹೋದಾಗ ಅಯೋಧ್ಯೆಗೆ. ನೋಡಿ ಅಂದರೆ ನಾವು ಏನಾದರೂ ಮಿಸ್ಸಾಗಿ ಹಿಂದೆ ಓದ್ಬಿಟ್ರೆ ಅವ್ರು ಮುಂದೆ ಉಳ್ಕೊಂಬಿಡೋರು, ಇಲ್ಲ ಮುಂದೆ ಹಾಗಾಗಿ ಅದು ಫೈನಲಿ ದರ್ಶನ ಆದಮೇಲೆ ಒಟ್ಟಿಗೆ ಸೇರ್ಕೊತೀವಿ. ಬಟ್ ಇದು ನೋಡಿರಿ ಅಲ್ಲಿ ಒಳಗಡೆಗೆ ಫೈನಲ್ ಎಂಟ್ರಿ ಇದು. ಇಲ್ಲಿ ನಿಮಗೆ ಬಂದಾಗ ಲಗೇಜ್ ಕೌಂಟ್ರುಗಳಿರ್ತವೆ. ಇಲ್ಲಿ ಲಗೇಜ್ ಕೌಂಟ್ರು ಮತ್ತು ಚಪ್ಪಲಿದು ಕೌಂಟ್ರುಗಳಿರುತ್ತೆ. ನಾವು ಹೋದಾಗ ಲಗೇಜು ಮತ್ತು ಚಪ್ಪಲಿ ಎಲ್ಲದೂ ಕೌಂಟ್ರಲ್ಲಿ ಇರಲಿಲ್ಲ, ನಾವೇನು ತಂದಿರಲಿಲ್ಲ. ಆ್ಯಕ್ಚುಲಿ ಎಲ್ಲ ನಾವು ಗಾಡಿಲೇ ಇಟ್ಬಿಟ್ಟು ಬಂದಿದ್ವಿ. ಸೊ ಲಗೇಜ್ ಕೌಂಟ್ರಲ್ಲಿ ಇಡೋರು ಲಗೇಜ್ ಕೌಂಟ್ರಲ್ಲಿ ಇಟ್ಟು ಮತ್ತು ಅಲ್ಲೇ ಅನೌನ್ಸ್ ಮಾಡ್ತಿದ್ದಾರೆ ಲಗೇಜ್ ಕೌಂಟ್ರಿಗೆ ಹೆಂಗೆ ಹೋಗಬೇಕು, ಎಕ್ಸಿಟಿಗೆ ಹೆಂಗೆ ಹೋಗಬೇಕು, ನಾವೇನಾದರೂ ಚಪ್ಪಲಿಗಳೆಲ್ಲ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ಬಿಡೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಸಪ್ರೇಟು ವ್ಯವಸ್ಥೆ ಕೂಡ ಮಾಡಿದರು. ಇದು ಕುಂಭಮೇಳ ಆಗಿದ್ದರಿಂದ ಕುಂಭಮೇಳಕ್ಕೆ ತುಂಬ ಜನ ಬರ್ತಿದ್ದರಿಂದ ಇಲ್ಲಿ ಎಲ್ಲ ಥರದ್ದು ವ್ಯವಸ್ಥೆ ಕಡಿಮೆ ಇತ್ತು. ಅಂದರೆ ಅಷ್ಟು ಜನನ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಲಗೇಜು ಮತ್ತು ಮೊಬೈಲು ಏನೂ ಅಲ್ಲಿ ಇಡೋ ಥರ ಇಡಲೇಬೇಕು ಅನ್ನೋ ಥರ ಏನಿರಲಿಲ್ಲ, ಎಲ್ಲದು ಫ್ರೀ ಇತ್ತು ನಾವು ಹೋದಾಗ. ಹಾಗಾಗಿ ನಿಮಗೆ ಶ್ರೀರಾಮನ ದರ್ಶನ ಮಾಡಿಸೋದಕ್ಕೆ ನಮಗೂ ಕೂಡ ಈಸಿ ಆಯಿತು. ನೋಡಿ ಇವಾಗ ಶ್ರೀರಾಮನ ದರ್ಶನ ಆಗುತ್ತೆ. ಇದು ಫೈನಲಿ ಎಂಟ್ರಿ ಆಗ್ತೀವಲ್ಲ ಅದ್ರದ್ದು ಒಳಗಡೆ ಅಂದರೆ ಗರ್ಭಗುಡಿ ದೇವಸ್ಥಾನ ಶ್ರೀರಾಮನ ಮುಂದಕ್ಕೆ ಹೋಗ್ತೀವಲ್ಲ ಅದ್ರದ್ದು ಮತ್ತು ಇನ್ನೊಂದು ಆರ್ಚ್ ಸಿಗುತ್ತೆ, ಅದೇ ಆರ್ಚ್ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ 2 ಕಣ್ಣು ಸಾಲದು, ಎಷ್ಟು ಚೆನ್ನಾಗಿ ಆ ಕೆತ್ತನೆ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನಾವು ಹೋದಾಗ ಇಲ್ಲ ಆಲ್ಮೋಸ್ಟ್ ಎಲ್ಲ ಒಂದು 8 to 7 lakh ಜನ ಇದ್ದರು. ಅಂದರೆ ಅಷ್ಟು ಜನ ಇದ್ದರು, 6-7 ಲಕ್ಷ ಜನ ಇದ್ದರು ನಾವು ಹೋದಾಗ. ನೋಡಿ ಇದೆ ಗರ್ಭಗುಡಿ. ನಾವು ಇಲ್ಲಿಂದ ಇಲ್ಲಿಗೆ ಹೋಗೋದಕ್ಕೆ 3/4 hour ತೊಗೊಂಡಿದ್ದಾರೆ, ಅಷ್ಟು ಸ್ಲೋವಾಗಿ ಅಂದರೆ ಅಷ್ಟು ಜನ ಇದೆ. ಇಲ್ಲಿ 4 ಬಾಗಿಲಿದೆ. ಎಕ್ಸಿಟಿಗೆ ಎಂಟ್ರಿಗೆ 2 ಬಾಗಿಲು, ಎಕ್ಸಿಟಿಗೆ 2 ಬಾಗಿಲಿದೆ. ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನನ. ಸೊ ನೀವು ಲೈಫಲ್ಲಿ ಒಂದು ಸಲ ಶ್ರೀರಾಮನ ದರ್ಶನನ ಅಂದರೆ ಅಯೋಧ್ಯೆಗೆ ಹೋಗಿ ಅದನ್ನೆಲ್ಲ ನೋಡ್ಕೊಂಬನ್ನಿ ಅಂತ ಹೇಳ್ತೀನಿ. ಬಟ್ ನೀವು ಇನ್ನೂ ಒಂದು 2 years ಬಿಟ್ಕೊಂಡು ಹೋದರೆ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಯೋಧ್ಯೆ. ಯಾಕೆಂದರೆ ಅಲ್ಲಿ ಇನ್ನೂ ವರ್ಕ್ ನಡೀತಾನೆ ಇದೆ ತುಂಬ. ಅಂದರೆ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡಿದಾರಲ್ಲ ಅದನ್ನು ಮಾತ್ರ ಫುಲ್ಲು ಫಿನಿಶ್ ಮಾಡಿದ್ದಾರೆ. ಮತ್ತು ಅದ್ರ ಶ್ರೀರಾಮನ ದೇವಸ್ಥಾನದ ಮೇಲ್ಗಡೆ ಗೋಪುರಗಳ ಮೇಲೆಲ್ಲ ಇನ್ನೂ ಕೆಲಸಗಳು ನಡೀತಿದ್ದಾವೆ. ಅದೇನೇ ನೋಡಿ ಕಂಬಿಗಳೆಲ್ಲ ಕಟ್ಟಿದಾರಲ್ಲ ಅದೇ ನಿಮಗೆ ಕಾಣ್ತಾ ಇರೋದು. ದರ್ಶನಕ್ಕೆ ಹೋಗೋದಕ್ಕೆ ಮಾತ್ರ ಇಲ್ಲಿ ಏನಂದರೆ ಒಂದೇ ಸಲ
ತಿಂಗಳಿಗೆ 10 ಲಕ್ಷ ಜನ ಹೋಗಿ 10 ಲಕ್ಷ ಜನ ಬರ್ಬೋದು, ಆ ಥರ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಎಂಟ್ರೆನ್ಸ್ ಆಗಲಿ ಎಕ್ಸಿಟಿಗಾಗಲಿ ಏನೂ ತೊಂದರೆ ಇಲ್ಲ. ಅಷ್ಟು ಇದು ಅಂದರೆ ಜಾಗ ಕೊಟ್ಟು ಪ್ಲ್ಯಾನ್ ಮಾಡಿ ತುಂಬ ಕಟ್ಟಿದ್ದಾರೆ. ಈ ದೇವಸ್ಥಾನ ಕಟ್ಟೋದಕ್ಕೆ ಪ್ಲ್ಯಾನ್ ಮಾಡಿದ ಇಂಜಿನಿಯರ್ ತಲೆ ಮಾತ್ರ ಸಖತ್ತಾಗಿದೆ. ಅಂದರೆ ಅಷ್ಟು ಚೆನ್ನಾಗೇ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಅಯೋಧ್ಯೆಯಲ್ಲಿ. ನೀವು ಒಂದು ಸಲ ಅಯೋಧ್ಯೆಗೆ ಹೋಗಿ ಮಿಸ್ ಮಾಡಬೇಡಿ. ಯಾವತ್ತಂದ್ರೆ ಅಂದರೆ ನೀವು ಯಾವಾಗಾದರೂ ಹೋಗಿ ನಿಮ್ಮ ಮಕ್ಕಳು ಫ್ಯಾಮಿಲಿ ಜೊತೆ ಹೋಗಿ, ತುಂಬ ಚೆನ್ನಾಗಿದೆ. ಸರಾಯು ನದಿಲಿ ನಾವು ಹೋದಾಗ ಸ್ವಲ್ಪ ನೀರಿತ್ತು, ತುಂಬ ನೀರಿರಲಿಲ್ಲ, ಸ್ವಲ್ಪ ಸಣ್ಣಗೆ ಹರಿತಾ ಇತ್ತು. ಸೊ ನೋಡಿ ಫೈನಲಿ ಇವಾಗ ಮತ್ತೆ ನಾವು ಎಂಟ್ರಿ ಹಾಕ್ತೀವಿ. ದೇವಸ್ಥಾನದೊಳಗೆ ಎಂಟ್ರಿ ಆಗೋದು ಎಷ್ಟು ಅಂದರೆ ಇಲ್ಲಿಗೆ ಬಂದಾಗ ಪ್ರತಿಯೊಬ್ಬರು ಜೈರಾಮ್ ಶ್ರೀರಾಮ್ ಶ್ರೀರಾಮ್ ಜೈರಾಮ್ ಅಂತ ಎಷ್ಟು ಜೋರಾಗಿ ಕೂಗ್ತಿದ್ರು ಗೊತ್ತಾ. ಇದು ನೋಡಿ ಫೈನಲಿ ಅಂದರೆ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತೀವಲ್ಲ, ಅದು ಫೈನಲ್ ಆರ್ಚು ಅಂದರೆ ಮೇನ್ ಎಂಟ್ರಿ ಆರ್ಚ್ ಇದು. ಸೊ ನೋಡಿ ಈ ಥರ ತುಂಬ ದೇವಸ್ಥಾನ ಸುತ್ತಲೂ ಇದೇ ಥರ ಕಟ್ತಾ ಇದ್ದಾರೆ. ಅಂದರೆ ಇನ್ನೂ ವರ್ಕು ತುಂಬ ಇದೆ, ಇಲ್ಲಿ ವರ್ಕು ನಡೀತಾ ಇರೋದು ನೋಡಿ. ಇದು ಸುತ್ತಲೂ ನಡೀತಾ ಇದೆ ನಿಮಗೆ. ಇದು ಮೇಯ್ನು ದೇವಸ್ಥಾನ ನೋಡಿ, ಸುತ್ತಲೂ ನಿಮಗೆ ಇದೇ ಥರನೇ ಕಾಣುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಟ್ತಿದ್ದಾರೆ ಅಂದರೆ ಇನ್ನೂ ವ್ಯವಸ್ಥೆ ಅಂದರೆ ಮಾಡ್ತಾ ಇದ್ದಾರೆ, ಚೆನ್ನಾಗಿರುತ್ತೆ. ಅಂದರೆ ಇನ್ನೊಂದು 2 ಇಯರ್ಸ್ ಬಿಟ್ಕೊಂಡು ಹೋದರೆ ಮಾತ್ರ ಸ್ವರ್ಗನೇ ಅಂತಲೇ ಹೇಳ್ಬೋದು. ನೀವು ಶ್ರೀರಾಮಂದು ದೇವಸ್ಥಾನ ನೋಡೋಕ್ಕೆ ಹೋದಾಗ ನಿಮಗೆ ಕಾಶಿಲಿ ಹೋದಾಗ ಯಾವ ಥರ ಫೀಲ್ ಆಗುತ್ತೆ ಅಂದರೆ, ಅದು ದೇವಸ್ಥಾನದ ಮುಂದೆ ಮತ್ತು ಗರ್ಭಗುಡಿ ಹಿಂದೆ ಸುತ್ತ ಹೆಂಗೆ ಕಟ್ಟಿದ್ದಾರೋ ಅದೇ ಥರ ಅಯೋಧ್ಯೆಯಲ್ಲೂ ಇನ್ನೂ ಕಟ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು. ನಾವು ಹೋದ್ವಿ, ಶ್ರೀರಾಮನ ದರ್ಶನ ಕೂಡ ಮಾಡ್ಕೊಬಂದ್ವಿ ನೋಡಿ. ಫೈನಲ್ ಎಂಟ್ರಿ ಇದು. ಒಳಗಡೆ ಎಂಟ್ರಿ ಆದಾಗೂ ಕೂಡ ಮೇಲ್ಗಡೆ ಇದೇ ಥರ ಅಂದರೆ ಗೋಪುರದ ಮೇಲ್ಗಡೆ ಇದೆಲ್ಲ ಅವಾಗೇ ಒಂದು ತೋರಿಸಿದ್ನಲ್ಲ, ಅದು ಎಂಟ್ರಿ ಆರ್ಚು. ಇದು ದೇವಸ್ಥಾನದ ಮೇಯ್ನ್ದು ಗರ್ಭಗುಡಿದ ಕಂಬಗಳು ಮತ್ತು ಇದು ಎಲ್ಲನ ನೋಡಿ ಎಷ್ಟು ಚೆನ್ನಾಗಿ ಕಂಬಗಳ ಮೇಲೆಲ್ಲ ಎಷ್ಟು ಚೆನ್ನಾಗಿ ಶ್ರೀರಾಮನ ಅವತಾರಗಳನ್ನೆಲ್ಲ ಕೆತ್ತನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಿಮಗೆ ದೂರದಿಂದನೇ ಕಾಣೋ ಥರ ಇದು ಟಿವಿಗಳಿಟ್ಟಿದ್ದಾರೆ, ದೊಡ್ಡ ದೊಡ್ಡ ಟಿವಿಗಳು ನೋಡಿ. ನಿಮಗೆ ಕಾಣ್ತಾ ಇರ್ಬೋದು ಟಿವಿಲನ್ನು ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ 2 ಲೈನು ಭಾಗ ಆಗುತ್ತೆ, 3 ಲೈನ್ ಇರುತ್ತೆ. 3 ಲೈನಲ್ಲೂ ಬಿಡ್ತಾರೆ ಇಲ್ಲಿ ಶ್ರೀರಾಮನ ದೇವಸ್ಥಾನ ದರ್ಶನ ಮಾಡೋದಕ್ಕೆ. ಸೊ ನಾವು ಇಲ್ಲಿ ಫಸ್ಟು ಲೆಫ್ಟಲ್ಲಿದ್ವಿ. ಲೆಫ್ಟಲ್ಲಿ ಸ್ವಲ್ಪ ಕಾಣಲ್ಲ ಅಂತ ಹೇಳ್ಬಿಟ್ಟು ನಾವು ಮುಂದೆ ಹೋದಾಗ ರೈಟಿಗೆ ಹೋಗ್ತೀವಿ. ರೈಟಿಗೆ ಅಂದರೆ ಮಧ್ಯ ಅಂದರೆ ಶ್ರೀರಾಮಂದು ಆ ಕಡೆ ಲೆಫ್ಟು ರೈಟು ಮತ್ತು ಮಧ್ಯ 3 ಲೈನಲ್ಲಿ ಹೋಗ್ತಾ ಇರ್ತೀವಿ. ಸೊ ಮಧ್ಯ ಲೈನಲ್ಲಿ ಹೋದರೆ ಮಾತ್ರ ತುಂಬ ಚೆನ್ನಾಗೇ ಕಾಣುತ್ತೆ ಶ್ರೀರಾಮ, ಬಾಲ ಶ್ರೀರಾಮ ಅಂತಲೇ ಹೇಳ್ಬೋದು. ಇದು ಎಷ್ಟು ಚೆನ್ನಾಗಿದೆ ಅಂದರೆ 2 ಕಣ್ಣು ಸಾಕಾಗದೇ ಇಲ್ಲ. ನಾನಂತೂ ಲೈಫಲ್ಲಿ ಇಷ್ಟು ಬೇಗ ಶ್ರೀರಾಮನ ದರ್ಶನ ಅಂದರೆ ಅಯೋಧ್ಯೆಗೆ ಹೋಗಿ ಬರ್ತೀನಿ ಅಂದ್ಕೊಂಡಿರಲಿಲ್ಲ. ಇದೆಲ್ಲ ಸಾಧ್ಯ ಆಗಿದ್ದು ಕುಂಭಮೇಳದಿಂದ. ಮತ್ತು ನಾವು ಕುಂಭಮೇಳಕ್ಕೆ ಹೋಗೋದ್ರಿಂದನೇ ಈ ಶ್ರೀರಾಮನ ದೇವಸ್ಥಾನಕ್ಕೂ ಬಂದಿದ್ದು. ಸೊ ನೋಡಿ ಇವಾಗ ಮುಂದೆ ಹೋದಾಗ ನಿಮಗೆ ಶ್ರೀರಾಮಂದು ದೇವಸ್ಥಾನ ಕಾಣುತ್ತೆ. ಇವಾಗ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ಕಂಬಗಳಲ್ಲೂ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅಂದರೆ ಇಲ್ಲಿ ಲಗೇಜ್ನೆಲ್ಲ ಇಟ್ಟು ಬರೋಕ್ಕೆ ವ್ಯವಸ್ಥೆ ಇದ್ದರೂ ಜನ ಮಾತ್ರ ತಲೆ ಮೇಲೆ ಹೊತ್ಕೊಂಬರ್ತಾಯಿದ್ರು. ಏಕೆಂದರೆ ಎಕ್ಸಿಟ್ ಆದಾಗ ಮತ್ತೆ ಹೋಗಿ ಪರದಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು. ಬಟ್ಟು ವ್ಯವಸ್ಥೆ ಇತ್ತು, ಬಟ್ ಇವ್ರ ಲಾಕರ್ಗಳೆಲ್ಲ ಇದ್ದಾವೆ, ಸಪ್ರೇಟ್ ಲಾಕರ್ಗಳೆಲ್ಲ ಇದ್ದಾವೆ ಲಗೇಜ್ ಇಡೋದಕ್ಕೆ. ಬಟ್ ಜನ ಮಾತ್ರ ಇಟ್ಟಿಲ್ಲ ಅಷ್ಟೇ. ನೋಡಿ ಇವಾಗ ನಿಮಗೆ ಶ್ರೀರಾಮ ನೋಡಿ ದೂರದಿಂದನೇ ಕಾಣ್ತಿದ್ದಾನೆ. ಇಲ್ಲಿಂದನೇ ಕೈ ಮುಗಿದು ದರ್ಶನ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾವಿಲ್ಲಿ ಅಲ್ಲಿ ಮುಂದೆ ನಿಂತಿರ್ತಾರಲ್ಲ ಅವರು ತಳ್ತಾರೆ, ಹಾಗಾಗಿ ಹಿಂದೆಯಿಂದನೇ ಕೈ ಮುಗಿರಿ ಬೇಗ, ಅಂದರೆ ಚೆನ್ನಾಗಿ ಕಾಣುತ್ತೆ ಹಿಂದೆಯಿಂದನೇ ನಿಮಗೆ. ಸೊ ನೋಡಿ ನಾವು ಎಕ್ಸಿಟ್ ಆದ್ವಲ್ಲ ನೋಡಿ, ಇದು ಎಕ್ಸಿಟ್ ಆದಮೇಲೆ ನೋಡಿ ನಿಮಗೆ ಎಲ್ಲ ಕಡೆ ವರ್ಕು ಇನ್ನೂ ನಡೀತಿದೆ, ಕಾಣ್ತಿದೆ ಅನಿಸುತ್ತೆ ನಿಮಗೆ. ಹಿಂದೆ ಮೇಲ್ಗಡೆ ಅಕ್ಕಪಕ್ಕದಲ್ಲೆಲ್ಲ ಕಾಣ್ತಿರುತ್ತೆ. ಇದು ಅಯೋಧ್ಯೆಯ ಫುಲ್ಲು ಬ್ಲಾಗ್ ಆಗಿರುತ್ತೆ. ಸೊ ಇದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೋತೀನಿ. ಸೊ ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರಿದೆ ನೀವು ನಿಮ್ಮ ಲೈಫಲ್ಲಿ ಒಂದ್ಸಲ ಶ್ರೀರಾಮನ ದರ್ಶನ ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಹಣೆ ಮೇಲೆ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಶ್ರೀರಾಮ್ ಅಂತ. ಸೊ ಇದನ್ನು ಹೇಳಿಸ್ಕೊಂಡು ಬಂದ್ವಿ. ಇದು ಫೋಟೋಗಳು ತಗೊಂಡಿದ್ದು, ಅಂದರೆ ಹೋಗ್ಬೇಕಾದ್ರೆ ಮತ್ತು ಎಕ್ಸಿಟ್ ಆದಾಗ ತಗೊಂಡಿದ್ದ ಫೋಟೋಗಳು, ಅಂದರೆ ಅಯೋಧ್ಯೆಯಲ್ಲಿ ತಗೊಂಡಿದ್ದು ಮೆಮೊರಿ ಸಿಗಿರಲಿ ಅಂತ ಹೇಳ್ಬಿಟ್ಟು.